ಮೈ ಚಾನಲ್ ಸ್ನೇಜ್ ಆಫೀಷಿಯಲ್. ನಾನು ನಿಮ್ಮ ಸ್ನೇಹಿವೆ ಬಸವರಾಜ್. ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಬರೀ 10ನೇ ಜಸ್ಟ್ ಪಾಸ್ ಆಗಿರುವಂತಹ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರುವಂಥ ವಿದ್ಯಾರ್ಥಿಗಳಿಗಾಗಿ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ 549 ಸ್ಪೋರ್ಟ್ಸ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರೆ. ಇದು BSF ಒಳಗಡೆ ಇರ್ತೈತಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಒಳಗಡೆ ಇರ್ತೈತಿ. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ 27/12/2025 ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ. 15/1/2026 ತನಕ ಕೊನೆ ದಿನಾಂಕ ಇರುತ್ತೆ. ಸೊ ಸಾಕಷ್ಟು ಸಮಯ ಐತಿ, ಅದನ್ನು ನೋಡಿ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಇನ್ನು ಇದಕ್ಕೆ ಯಾವುದೂ ಪರೀಕ್ಷೆ ಇರೋಂಗಿಲ್ಲ, ಡೈರೆಕ್ಟಾಗಿ ನೇರ ನೇಮಕಾತಿ ಇರ್ತೈತಿ. ಇಲ್ಲಿ ಬರೀ ನೀವೇನತ್ತಿಲ್ಲ 10ನೇ ಬರೀ ಪಾಸ್ ಆಗಿರ್ಬೇಕು ಮತ್ತು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು, ಮತ್ತು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಇರಬೇಕು. ನೀವೆಲ್ಲರೂ ಅನ್ಕೊಂಡಿರ್ಬೇಕು ಸರ್ ಸ್ಕೂಲ್ದೊಳಗೆ ಐತಿ, ಅಲ್ಲಿದೈತಿ, ಇಲ್ಲಿ ಐತಿ ಅಂದರೆ ಅದು ನಡೆಯಂಗಿಲ್ಲ. ಅದಕ್ಕೇನತ್ತಿಲ್ಲ ಕರೆಕ್ಟಂಗೆ ನೋಡ್ಕೊಳ್ರಿ ಯಾವುದಕ್ಕೆ ಎಷ್ಟು ಹುದ್ದೆಗಳು ಅಂತ ಹೇಳಿ. ಅಂದರೆ ನಿಮ್ಮ ಇವೆಂಟ್ ಯಾವುದೈತಿಲ್ಲ ಅದಕ್ಕೆ ನೋಡ್ಕೊತ ಹೋಗ್ಬಿಡ್ರಿ. ಸೊ ಟೋಟಲಾಗಿ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಅದಾವೆ ನೋಡ್ರಿ. ಮೊದಲ 277 ಪುರುಷ ಅಭ್ಯರ್ಥಿಗಳಿಗೆ ಅದಾವೆ, 277 ಪುರುಷ ಅಭ್ಯರ್ಥಿಗಳಿಗೆ, 272 ಮಹಿಳಾ ಅಭ್ಯರ್ಥಿಗಳಿದಾವೆ. ಆಲ್ಮೋಸ್ಟ್ ಅಲ್ಲಿ ಇಬ್ಬರಿಗೆ ಸೇಮ್ ಹುದ್ದೆಗಳು ಅದಾವೆ. ಅದಕ್ಕೆ ಏನತ್ತಿಲ್ಲ ಇದು ಏನೈತಿ ಪೂರಾ ನಮ್ಮ ಇವೆಂಟ್ಗಳು ಏನೇನದಾವೆ ಅದ್ರ ಮ್ಯಾಗ ಬೇರೆ ಬೇರೆ ಹುದ್ದೆಗಳು ಅದಾವೆ. ಸೊ ಟೋಟಲಾಗಿ ಅಟ್ಲೆಟಿಕ್ಸ್ ಒಳಗಡೆ ಏನೈತಿಲ್ಲ ಸೊ ಎಲ್ಲ ನೋಡ್ಕೋಬೋದು. 53 ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 50 ಅದಾವೆ. ಇನ್ನು ಆರ್ಚರಿ ಆಯಿತು, ಬಾಕ್ಸಿಂಗ್ ಆಯಿತು. ಸೊ ಇದೆಲ್ಲನೂ ನೋಡ್ಕೊಳ್ರಿ. ಏನು ಬೇರೆ ಬೇರೆ ಎಲ್ಲನೂ ನಿಮ್ಮ ಯಾವ್ಯಾವ್ದು ಹಾಕಿ, ಜೂಡೋ, ಕರಾಟೆ, ನಿಮ್ಮದು ಯಾವುದು ಕ್ರೀಡೆ ಐತಿ, ಯಾವುದು ಮೆಡಲ್ ಐತಿ, ನಿಮ್ಮದು ಕಂಪಲ್ಸರಿ ಮೆಡಲ್ ಇರಬೇಕು, ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ದು ಅಂಥದ್ದು ಮಾತ್ರ ಅಪ್ಲಿಕೇಶನನ್ನು ಹಾಕಿರಿ. ಅದನ್ನು ಬಿಟ್ಟು ಏನು ಉಳಿದವ್ರು ಯಾರು ಅಪ್ಲಿಕೇಶನ್ ಹಾಕಿಸಿಂದ ಹೋಗೋದು ಬಂದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಫೈನಲ್ ಸೆಲೆಕ್ಷನ್ ಕೂಡ ಹೆಂಗೆ ಮಾಡ್ಕೋತಾರಂದ್ರೆ, ಯಾರ್ದು ಅತಿ ಹೆಚ್ಚಾಗಿ ಇರ್ತಕ್ಕಂತಹ ಒಂದು ಇದನ್ನ ಇರ್ತೈತೆ ನೋಡು ಸರ್ಟಿಫಿಕೇಟ, ಅಂಥವ್ರಿಗೆ ಮಾತ್ರ ಆಯ್ಕೆ ಮಾಡ್ಕೊತಾರೆ. ಸೊ ಟೋಟಲಾಗಿ ಇಲ್ಲಿಂದ ಪೇಮೆಂಟ್ ಅಂತೂ ಸೊ ಸ್ಟಾರ್ಟಿಂಗನ ಕಡಿಮೆ ಅಂದ್ರೆ ನಿಮಗೆ 40,000 ರೂಪಾಯಿ ಸಿಗ್ತೈತಿ ಎಲ್ಲನೂ ಟ್ರೈನಿಂಗ್ದಾಗನ. ಇಲ್ಲಿ ಡೈರೆಕ್ಟಾಗಿ ನೇರ ನೇಮಕಾತಿ ಇರುತ್ತೆ. ಇಲ್ಲಿ ವಯೋಮಿತಿ ನೋಡ್ಕೊಳ್ರಿ, 18ರಿಂದ 23 ವಯಸ್ಸಾಗಿರ್ಬೇಕು. ಇಲ್ಲೇನೈತಿ 1/1/2004. ಸೊ ಇದ್ರ ಅಂದ್ರ ಪ್ರಕಾರ ನಿಮ್ದು ವಯಸ್ಸು ಆಗಿರ್ಬೇಕು. ಇನ್ನು ನೆಕ್ಸ್ಟ್ ಏನೈತಿ SC/ST OBCದವ್ರಿಗೆ ಸೊ ಸಡಿಲಿಕ್ಕೆ ಇರುತ್ತೆ 5 ವರ್ಷ, SC/ST OBCದವ್ರಿಗೆ 3 ವರ್ಷ ಸಡಿಲಿಕ್ಕೆ ಇರುತ್ತೆ. ಇಲ್ಲಿ ಕೊಟ್ಟಾರ ನೋಡ್ರಿ ಯಾವುದು ಸ್ಪೋರ್ಟ್ಸ್ ಒಳಗೆ ಕ್ವಾಲಿಫಿಕೇಷನ್ ಏನೇನಾಗಿರ್ಬೇಕಂತ ಹೇಳ್ಕೇಶಿಂದ. ಸೊ ಯಾವ್ದು ಮೆಡಲ್ ಇತ್ತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವ ಅಂತೇಶಿಂದ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಲಿಂಪಿಕ್ ಗೇಮ್ಸ್ ಒಳಗಡೆ ಏನಾದ್ರು ನೀವು ಆಡಿದ್ರಿ ಇತ್ತಂದ್ರೆ, ಸಮ್ಮರ್ ವಿಂಟರ್ ಯಾವುದಾಗಲಿ, ಅದಕ್ಕೆ ಗೋಲ್ಡ್ ಇತ್ತಂದ್ರೆ 100 ಮಾರ್ಕ್ಸು, ಸಿಲ್ವರ್ ಇತ್ತಂದ್ರೆ 96 ಮಾರ್ಕ್ಸು, ಈ ಥರ ಸೊ ಮಾರ್ಕ್ಸಸ್ಗಳಿರ್ತಾವೆ. ಪ್ಲಾಟಿನಮ್, ಬ್ರೋಂಜ್ ಆಯಿತಾ, ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ಮೇನ್ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಕೊಡ್ತಾರೆ, ಯಾರಿಗೆ ಒಲಿಂಪಿಕ್ದವ್ರಿಗೆ, ಆಮ್ಯಾಗ ಇವ್ರ ಕೆಳಗಿನವ್ರಿಗೆ ಈ ಥರ ಕೊಡ್ತಿರ್ತಾರೆ. ಸೊ ಇದ್ರೊಳಗೆಲ್ಲರೂ ನೀವು ಮೆಡಲ್ಗಳು ಚೆನ್ನಾಗಿದ್ದು ಅಂದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಆಯಿತು, ಯಾವ್ಯಾವ ಇರಬೇಕು ಅವೆಲ್ಲನೂ ನಿಮ್ಮದು ಮೆಡಲ್ಗಳು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅದನ್ನು ನೋಡ್ಕೊಳ್ರಿ. ಅಂತಿಲ್ಲಿ ಆಯ್ಕೆ ಪ್ರಕ್ರಿಯೆ ಏನೈತಿ, ಫಿಸಿಕಲ್ ನೋಡ್ತಾರೆ. ಫಿಸಿಕಲ್ ಏನೈತಿ 178 ಸೆಂಟಿಮೀಟ್ರ್ ಪುರುಷರದು, 157 ಮಹಿಳಾ ಅಭ್ಯರ್ಥಿಗಳದ್ದು. ಇನ್ನು STದವರಿಗೆ ಮೀಸಲಾತಿ ಇರ್ತೈತಿ 162.5 ಪುರುಷ ಅಭ್ಯರ್ಥಿಗಳಿಗೆ, 150 ಸೆಂಟಿಮೀಟ್ರ್ ಮಹಿಳೆಯರಿಗೆ. ಇನ್ನು ಮರಾಠ ಕಾಸ್ಟ್ದವ್ರಿಗೂ ಮೀಸಲಾತಿ ಇರುತ್ತೆ. ಸೊ ಇಲ್ಲೈತೆ ನೋಡ್ರಿ, ಮರಾಠಾಸ್ ಏನೈತಿಲ್ಲ ಅವ್ರಿಗೆ 165 ಪುರುಷ ಅಭ್ಯರ್ಥಿಗಳಿಗೆ, 155 ಮಹಿಳಾ ಅಭ್ಯರ್ಥಿಗಳಿಗೆ. ಇಷ್ಟ ಹೈಟ್ ಇರ್ಬೇಕು. ಇನ್ನು ಚೆಸ್ಟ್ ಏನೈತಿ 80ರಿಂದ 85 ಒಬ್ಬಿಸಿದ್ರೆ ಆಗಬೇಕು, ಇದು ಪುರುಷ ಅಭ್ಯರ್ಥಿಗಳು ಇರ್ತೈತಿ. ಸೊ STದವ್ರಿಗೆ ಚೆಸ್ಟ್ ಏನೈತಿ 76 ಹಿಡ್ಕೊಂಡು ಒಬ್ಬಿಸಿದ್ರೆ 5, ಮರಾಠದವ್ರಿಗೆ ಏನೈತಿ 78 ಒಬ್ಬಿಸಿದ್ರೆ 5 ಆಗ್ಬೇಕು, ಅಂದರೆ 83. ಸೊ ಈ ಥರ ಚೆಸ್ಟ್ ಇರ್ತೈತಿ. 8 ಚೆಸ್ಟ್ ಆ ಥರ ಮುಗಿದೋಯ್ತು. ಇನ್ನು ಮೆಡಿಕಲ್ ಒಳಗೆ 6/6 ಸೊ ಕಲರ್ ಬ್ಯಾಂಡ್ನೆಸ್ ಅದು ಇದು ಎಲ್ಲನೂ ಆಲ್ಮೋಸ್ಟ್ ಅಲ್ಲಾಗಿ ಆರ್ಮಿಗೆ ಏನಾಕೈತಿ ಅದೆಲ್ಲ ಆಕೈತಿ. ಇದನ್ನು ಬಿಟ್ಟು ಏನೈತಿಲ್ಲ ಪೂರ ಸೆಲೆಕ್ಷನ್ ಡೈರೆಕ್ಟಾಗಿ ಮಾಡ್ಕೊತಾರೆ. ಇದನ್ನು ಬಿಟ್ಟು ಬೇರೆ ಏನೂ ಆಯ್ಕೆ ಪ್ರಕ್ರಿಯೆ ಇರೋಂಗಿಲ್ಲ. ಮೇನ್ ಏನಂತ ನಿಮ್ಗೆ ಒಟ್ಟು ಮೆಡಲ್ ಇತ್ತಂದ್ರೆ 100% ಜಾಬ್ ಅಂತೇಶಿಂದ ತಿಳ್ಕೊಂಡ್ಬಿಟ್ರೆ. BSF ಸ್ಪೋರ್ಟ್ಸ್ಮನ್ದೊಳಗಿದೆ. ಆದಷ್ಟು ಏನಿಲ್ಲ ನಿಮ್ಮದು ಯಾರು ದೋಸ್ತರು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅದಾವೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ದೇವ್ರು ಒಳ್ಳೇದು ಮಾಡಲಿ. ಮತ್ತೇನಾರು ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಜೈ ಹಿಂದ್.